ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಥಾಯ್ಲ್ಯಾಂಡ್ ಟ್ರಿಪ್ ಕಂಪ್ಲೀಟ್ ಆಗಿ ತಮಿಳಲ್ಲಿ ಮಾಡಿದ್ರಿಂದ ಈ ವ್ಲಾಗ್ ಬಂದು ಫುಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಈ ಥಾಯ್ಲ್ಯಾಂಡ್ನ ಫುಲ್ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ನಾವು ಬುಕ್ ಮಾಡಿದಂಥ ಪ್ಲೇಸಸ್ ಆ್ಯಂಡ್ ಫ್ಲೈಟ್ ಹೇಗೆ ಬುಕ್ ಮಾಡಿದ್ವಿ ಆ್ಯಂಡ್ ರೂಮ್ ಹೇಗೆ ಬುಕ್ ಮಾಡಿದ್ವಿ, ಮತ್ತು ನಾವು 2 ಹೈಲ್ಯಾಂಡ್ಸ್ ಹೋದ್ವಿ, ಆ ಟೂರ್ ಪ್ಯಾಕೇಜಸ್ ಹೇಗೆ ಬುಕ್ ಮಾಡಿದ್ವಿ ಅನ್ನೋದನ್ನೇ ಈ ವ್ಲಾಗ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನಾವು ಫಸ್ಟ್ ಬಂದು ಫ್ಲೈಟ್ ಬುಕ್ಕಿಂಗ್ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಫ್ಲೈಟ್ ಬುಕ್ಕಿಂಗ್ ನಾವು ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು 2-3 months ಬಿಫೋರೇ ನಾವು ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಪ್ರೈಸ್ ಡೀಟೇಲ್ಸ್ನ. ಬಿಕಾಸ್ 1 week ಕಮ್ಮಿ ಇರುತ್ತೆ, 1 week ಜಾಸ್ತಿ ಇರೋದ್ರಿಂದ ನಾವು ಏರಿಯೇಷನ್ ನೋಡಿ ನಾವು ಬುಕ್ ಮಾಡಿದ್ವಿ. ಏನಂದ್ರೆ ಬುಕ್ ಮಾಡ್ಬೇಕಾದ್ರೆ ನಾವು 4 members ಆ್ಯಡ್ ಮಾಡಿದಾಗ ಹೈ ಪ್ರೈಸ್ ತೋರಿಸ್ತಿತ್ತು, ಮತ್ತೆ 2 members ಆ್ಯಡ್ ಮಾಡಿದಾಗ ಕಮ್ಮಿ ಪ್ರೈಸ್ ತೋರಿಸುತ್ತೆ. ನೀವು ಆ ತರ ಎಲ್ಲ ನೋಡ್ಬಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ. ಸೊ ನಾವು ಫ್ಲೈಟ್ ಹೇಗೆ ಬುಕ್ ಮಾಡಿದ್ವಿ ಅಂದ್ರೆ, ಸ್ಕೈ ಸ್ಕ್ಯಾನರ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಅದರಲ್ಲಿ ನೋಡಿದ್ರೆ ಎಲ್ಲಾ ಫ್ಲೈಟ್ಸು ಇರುತ್ತೆ. ಇಂಡಿಗೋ ಆಗಿರ್ಬೋದು ಅಂಡ್ ತಾಯಿ ಎಲ್ಲ ಏರ್ಲೈನ್ಸ್ ಅದರಲ್ಲಿ ಇರುತ್ತೆ. ಸೊ ನಮಗೆ ಯಾವ್ದು ಕಮ್ಮಿ ಬಜೆಟ್ ಅನ್ಸುತ್ತೆ, ಸೊ ನಾವು ಅದರಲ್ಲಿ ನಾವು ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಫಸ್ಟ್ ಬಂದು ಬುಕ್ ಮಾಡಿದ್ದು ಬಂದು ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್. ಅದು 2 ಏರ್ಪೋರ್ಟ್ ಇರುತ್ತೆ. DMK ಏರ್ಪೋರ್ಟಿಗೆ ನಾವು ಬುಕ್ ಮಾಡಿದ್ವಿ. ಅಲ್ಲಿ ಕಮ್ಮಿ ಪ್ರೈಸ್ ತೋರಿಸಿದ್ರಿಂದ ನಾವು DMK ಏರ್ಪೋರ್ಟಿಗೆ ಬುಕ್ ಮಾಡಿದ್ವಿ. ಸೊ ಇದು ಬಂದು ನಾವು ಬುಕ್ ಮಾಡಿದ್ದು ಥಾಯ್ ಲಯನ್ ಈ ಒಂದು ಫ್ಲೈಟಿಗೆ ಬುಕ್ ಮಾಡಿದ್ವಿ. ಪರ್ಸನಿಗೆ 6000 ಆಯ್ತು. ನಾವು ಬಂದು ಕಪಲ್ ಆಗಿ ಬುಕ್ ಮಾಡ್ಕೊಂಡ್ವಿ. ನಮ್ಮಿಬ್ರಿಗೆ ನಾವು ಸಪ್ರೇಟ್ ಆಗಿ ಬುಕ್ ಮಾಡಿದ್ವಿ, ಅವ್ರಿಬ್ರಿಗೆ ಸಪ್ರೇಟ್ ಆಗಿ ಬುಕ್ ಮಾಡೋದ್ರಿಂದ ನಮಗೆ 6000 ಆಯ್ತು. ಕ್ಯಾಬಿನ್ ಬ್ಯಾಗೇಜ್ ಬಂದು ನಮಗೆ 7 kg ಕೊಟ್ರು. ಕ್ಯಾಬಿನ್ ಬ್ಯಾಗೇಜ್ ಸೇರಿಸಿ ನಮಗೆ 6000 ಆಯ್ತು. ಮತ್ತೆ ನೀವು ಎಲ್ಲಾರು ಎಕ್ಸ್ಟ್ರಾ ತಗೊಂಡ್ ಹೋಗ್ತೀನಿ ಅಂದ್ರೆ ನೀವು ಅಡಿಷನಲ್ ಆಗಿ ಪೇ ಮಾಡಿ ಚೆಕ್ ಇನ್ ಮಾಡಿ ತಗೊಂಡ್ ಹೋಗ್ಬೇಕಾಗುತ್ತೆ. ನೀವು ಹೋಗ್ತೀನಿ ಅಂತ ಹೇಳಿದ್ರೆ ತುಂಬಾ ಐಟಮ್ಸ್ ನೀವ್ ಏನ್ ಮಾಡಿ ಹ್ಯಾಂಡ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ಕೊಳ್ಳಿ. ಬಿಕಾಸ್ ಅದ್ರಲ್ಲಿ ನೀವು ಐಟಮ್ಸ್ ನ ಇಟ್ಕೊಂಡ್ರೆ ಅವ್ರು ವೆಯ್ಟ್ ಚೆಕ್ ಮಾಡಲ್ಲ. ಅಂದ್ರೆ ತುಂಬಾ ದೊಡ್ಡ ಬ್ಯಾಗ್ ಇಟ್ಕೋಬಾರ್ದು, ಚಿಕ್ಕ ಬ್ಯಾಗ್ ಇಟ್ಕೊಂಡು ಅದರಲ್ಲಿ ವೆಯ್ಟ್ ಆಗಿರೋ ಥಿಂಗ್ಸ್ ನ ಅದ್ರಲ್ಲಿ ಹಾಕೊಂಡ್ರೆ ನೀವು ಅದನ್ನ ವೆಯ್ಟ್ ಗೆ ಇಡ್ಬೇಕಾಗಿದ್ದ ಅವಶ್ಯಕತೆ ಇರಲ್ಲ. ಸೊ ನಾವು ಅದೇ ಪ್ಲಾನ್ ಮಾಡ್ಕೊಂಡ್ವಿ. ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ. ಈ ವಿಡಿಯೋಸ್ ಎಲ್ಲ ನೋಡಿ ನಮ್ದು ಥಾಯ್ಲ್ಯಾಂಡ್ ವ್ಲಾಗ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ನೀವು ಆ ವ್ಲಾಗ್ ನ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಫಸ್ಟ್ ಟೈಮ್ ಈ ವ್ಲಾಗ್ ನೋಡ್ತಿದ್ದೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ 12:30 ಇದ್ದಿದ್ದು ಫ್ಲೈಟ್ ಬಂದಿದ್ದೆ ಲೇಟ್ ಆಗಿ, ನಮಗೆ 2 hours ಡಿಲೇ ಆಗಿ ಬಂತು. ಮಾರ್ನಿಂಗ್ ನಾವು ರೀಚ್ ಆಗಿದ್ದೆ 8 o'clock ಆಯ್ತು. 5.5 hours ಇಲ್ಲಿಂದ ಇಂಡಿಯಾಯಿಂದ ನಮಗೆ ಬ್ಯಾಂಕಾಕಿಗೆ. ಟ್ರಾವೆಲ್ ಟೈಮಿಂಗ್ಸ್ ಬಂದು ನಮಗೆ 5.5 hours. ನಾವು ಹೋಗಿ ರೀಚ್ ಆಗಿದ್ದು 8 o'clock ಆಗಿರೋದ್ರಿಂದ ತುಂಬಾ ಲೇಟ್ ಆಯ್ತು. ಅಲ್ಲಿಂದ ನಾವೇನ್ ಮಾಡಿದ್ವಿ, ಬಸ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ಫಸ್ಟ್ ಬಸ್ಸಿಂದನೇ ನಾವು ನಮ್ಮ ಪಟಾಯಾಗಿ ಟ್ರಾವೆಲ್ ಮಾಡಿದ್ವಿ. ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕೆ 140 baht ಆಯ್ತು ನಮಗೆ ಟೋಟಲ್. 2 ಬಸ್ ಚೇಂಜ್ ಮಾಡಿ ಆ ವಿಡಿಯೋ ಬಂದು ನಮ್ ಫುಲ್ ವ್ಲಾಗ್ ಅಲ್ಲಿ ಇದೆ. ನಮಗೆ 2 ಬಸ್ಸಿಗೂ ಸೇರಿಸಿ 170 Thai baht ಆಯ್ತು. ಸೊ ನಾವು ಬಂದು ಫಸ್ಟ್ ಒಬ್ರಿಗೆ ಪರ್ಸನಿಗೆ 170 Thai baht ಆಯ್ತು. 170 Thai baht ಅಂದ್ರೆ ನಮ್ಮೂರ್ ಕಾಸ್ಟಿಗೆ 500 rupees ಆಗುತ್ತೆ. ಸೊ 2000 ಅಲ್ಲಿ ನಾವು ಪಟಾಯ ಹೋದ್ವಿ. 4 ಜನ 4 members ಅದು ಬಸ್ಸಲ್ಲಿ. ಸೊ ಇದೇ ನಾವು ಕ್ಯಾಬ್ ಬುಕ್ ಮಾಡ್ಬೇಕಂದ್ರೆ ನಮಗೆ 3000 to 4000 ಇಂಡಿಯನ್ ರುಪೀಸ್ ಆಗುತ್ತೆ. ಅದರಿಂದ ನಾವು ಬಸ್ ಟ್ರಾವೆಲ್ ಮಾಡಿದ್ವಿ. ಸೊ ನೀವು ಫಸ್ಟ್ ಟೈಮ್ ಥಾಯ್ಲ್ಯಾಂಡ್ ಹೋಗ್ತಾ ಇದೀರಾ ಅಂದ್ರೆ ಪರ್ ಮೆಂಬರಿಗೆ 10,000 Thai baht ನ ಇಟ್ಕೊಂಡು ಹೋಗಿ. ಸೊ ಒಂದ್ Thai baht ಬಂದು 2.79 rupees. ಇದು ಬಂದು ನಾವು ಓರಿಯೆಂಟ್ ಫಾರ್ ಕರೆನ್ಸಿ ಎಕ್ಸ್ಚೇಂಜ್ ಅನ್ನೋ ಒಂದು ಇದ್ರಲ್ಲಿ ಹೋಗಿ ಚೇಂಜ್ ಮಾಡಿದ್ವಿ. ಇಲ್ಲಿ ಬಂದು ಕಮಿಷನ್ ಏನು ಇಲ್ಲ. ಸೊ ಮತ್ತೆ ನಿಮ್ಮ ಅಮೌಂಟ್ ಏನಾದ್ರು ಅಲ್ಲಿ ಉಳಿತು ಅಂತ ಇದ್ರೆ ಅವರೇ ನಮ್ದು ಅಮೌಂಟ್ ನ ತಗೊಳ್ತಾರೆ. ತಾಯಿ ಕರೆನ್ಸಿ ನಿಮ್ ಎಲ್ಲರ ಅಮೌಂಟ್ ಖರ್ಚು ಮಾಡಿ ಉಳಿತು ಅಂತ ಹೇಳಿದ್ರೆ ನೀವು ತಾಯಿ ಕರೆನ್ಸಿನ ತಗೊಬಂದು ಮತ್ತೆ ಅಲ್ಲೇ ಕೊಟ್ರೆ ನಿಮಗೆ ಯಾವುದೇ ಅಮೌಂಟ್ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಲ್ಲ. ನಿಮ್ಮ ಅಮೌಂಟ್ ನ ತಂದು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಥಾಯ್ಲ್ಯಾಂಡಿಗೆ ಹೋಗ್ಬೇಕಂದ್ರೆ ಒಂದು ಸಿಮ್ ಕಾರ್ಡ್ ಏನಂದ್ರೆ ಅಲ್ಲಿ ಹೋಗಿ ತಗೊಳಕ್ಕಿಂತ ನೀವು ನಮ್ದು ಬೆಂಗಳೂರು ಏರ್ಪೋರ್ಟ್ ಅಲ್ಲೇ ನೀವು ಅಲ್ಲಿ ಇರುತ್ತೆ ಸಿಮ್ ಕಾರ್ಡ್ ಅಂತ 1000 rupees ಕರೆಕ್ಟಾ. 1000 rupees 10 days ಅನ್ಲಿಮಿಟೆಡ್ ಡೇಟಾ, ನೋ ಕಾಲ್, ಓನ್ಲಿ ಅನ್ಲಿಮಿಟೆಡ್ ಡೇಟಾ 10 days ಗೆ ನೀವು ಇಲ್ಲೇ ತಗೋಬೇಕು. ನಾವು 7 days ಇದರಿಂದ ನಾವು ಆ ಪ್ಯಾಕೇಜ್ ತಗೊಂಡ್ವಿ. ನೀವೆಲ್ಲ ಜಾಸ್ತಿ ಇದ್ರಿ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ತಗೋಬೇಕಾಗುತ್ತೆ. ಮತ್ತೆ ಏನ್ ಗೊತ್ತಾ, ಅಲ್ಲಿ ಹೋದ್ರೆ ನಿಮಗೆ ಇದೇ 1000 rupees ಅಂತ ಹೇಳೋದ್ನ ಅಲ್ಲಿ ಇನ್ನು ಹೈ ಕಾಸ್ಟ್, ಅದು ನಮಗೆ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಏನೇ ಇದ್ರೂ ಇಲ್ಲೇ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನಾವು ಹೋಗಿದ್ದು ಬಂದು ಪಟಾಯದಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಅಂತ ಹೇಳಿದ್ರೆ
ಪಟಾಯದಲ್ಲಿ ನಾವು ಸ್ಟೇ ಮಾಡಿದಂತ ಹೋಟೆಲ್ ಬಂದು ಬೆಸ್ಟರ್ನ್ ಹೋಟೆಲ್ ಪಟಾಯ ಅಂತ. ಚೆನ್ನಾಗಿತ್ತು ಹೋಟೆಲ್, ಸಖತ್ತಾಗಿತ್ತು. ನಾವ್ ಇಲ್ಲಿಂದ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಫುಲ್ ಆಗಿ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ನಾವು ಒಂದು ವೆಹಿಕಲ್ ತಗೊಂಡು ನಾವು ಆ ಹೋಟೆಲ್ಗೆ ಹೋಗಿದ್ವಿ. ಸೊ ಹೋಟೆಲ್ ಬಂದು ಸಖತ್ತಾಗಿತ್ತು. ನೀವು ಹೋದ್ರೆ ಅಲ್ಲಿ ಸ್ಟೇ ಮಾಡಿ ಪರ್ ನೈಟ್ ಒನ್ ರೂಮ್ 2250. ನಾವು 2 ದಿನ ಅಲ್ಲಿ ಸ್ಟೇ ಮಾಡಿದ್ವಿ. ರೂಮ್ ಸೂಪರ್ ಆಗಿತ್ತು. ಈ ರೂಮ್ ಟೂರುನು ನಾವು ವ್ಲಾಗ್ ಅಲ್ಲಿ ಇದೆ, ಸೊ ಹೋಗಿ ಚೆಕ್ ಮಾಡಿ. ಸೊ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದು ಬಂದು ಸ್ಯಾಂಚುರಿ ಆಫ್ ಟ್ರೂತ್ ಅನ್ನೋ ಪ್ಲೇಸಿಗೆ. ಈ ಪ್ಲೇಸಿಗೆ ನಾವು ಬೇಗ ಹೋಗ್ಬೇಕಿತ್ತು, ಲೇಟ್ ಆಗಿ ಹೋಗಿದ್ರಿಂದ ನಮಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ 6:30ಗೆ ಕ್ಲೋಸ್ ಆ ಪ್ಲೇಸ್. ನಾವು ಹೋಗಿದ್ದೆ 5:30. ಸೊ ನಾವು ಅಲ್ಲಿಂದ ನಾವು ಹಾಫ್ ಅನ್ ಅವರ್ ಅಲ್ಲಿ ಫುಲ್ ಸುತ್ತಾಡ್ಕೊಂಡು ಬಂದ್ವಿ. ಆ ಪ್ಲೇಸ್ ಬಂದು ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಟೆಂಪಲ್ ಬೇಸ್ ಮಾಡಿ ಕಟ್ಟಿದ್ರು. ಮತ್ತೆ ಅವ್ರದ್ದು ಇತ್ತು, ಡ್ರ್ಯಾಗನ್ ಇತ್ತು, ಮತ್ತೆ ಇಂಡಿಯನ್ ಒಂದು ಗಣೇಶ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಮತ್ತೆ ಭೂಮಿ ತಾಯಿ, ಸೂರ್ಯ, ಆ ಥರ ಎಲ್ಲ ಏನು ಬೇಸ್ ಮಾಡಿ ತುಂಬಾ ಚೆನ್ನಾಗಿ ಆರ್ಕಿಟೆಕ್ಚರ್ನ ಮೇಕ್ ಮಾಡಿ ಕಟ್ಟಿದ್ರು. ನಾನು ಇದುವರೆಗೂ ಆ ಥರ ಪ್ಲೇಸ್ ನಾನು ಇಂಡಿಯಾದಲ್ಲಿ ನೋಡಿಲ್ಲ. ಅಷ್ಟು ಚೆನ್ನಾಗಿ ಅಂದ್ರೆ ಆ ಥರ ಫುಲ್ ವುಡ್ಡಲ್ಲಿ ಮೇಕ್ ಮಾಡಿರೋದಂದ್ರೆ ಇದೆ, ಇಂಡಿಯಾದಲ್ಲಿ ಇದೆ, ಇಲ್ಲ ಅಂತ ಹೇಳಲ್ಲ. ಆ ಥರ ಫುಲ್ ಅಂಡ್ ಫುಲ್ ವುಡ್ಡಲ್ಲಿ ಫುಲ್ ಅಷ್ಟು ಚೆನ್ನಾಗಿ ಮೇಕ್ ಮಾಡಿದ್ರು. ಲಿಫ್ಟ್ ಎಲ್ಲ ಇಟ್ಟಿದ್ರು. ಅದೊಂಥರ ನೋಡಕ್ಕೆ ಒಂಥರ ಖುಷಿ ಆಯ್ತಿತ್ತು. ಇನ್ನೂ ಅದನ್ನ ಚೆನ್ನಾಗಿ ಕ್ರಿಯೇಟಿವ್ ಆಗಿ ತಗೊಬರೋಕೆ ತುಂಬಾ ಏನೇನೋ ಮಾಡ್ತಾ ಇದ್ರು. ನಾವು ನೋಡಿದ್ವಿ, ಸಖತ್ತು ದೊಡ್ಡದು. ಅದು ಒಂದು ಬೀಚ್ ಪಕ್ಕನೆ ಆ ಒಂದು ಪ್ಲೇಸ್ ನ ರೆಪ್ರೆಸೆಂಟ್ ಮಾಡಿ ಕಟ್ಟಿದ್ರು. ಅದು ನೋಡಕ್ ಅಷ್ಟು ಚೆನ್ನಾಗಿತ್ತು. ಸನ್ಸೆಟ್ ಆಗಿರ್ಬೋದು, ಸನ್ರೈಸ್ ಆಗಿರ್ಬೋದು ಆಗ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಆ ಪ್ಲೇಸ್ ಕಾಣಿಸುತ್ತೆ. ನೀವು ಮಸ್ಟ್ ವಿಸಿಟ್ ಮಾಡಿ. ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಬಂದು ಆ ಪ್ಲೇಸು. 500 ರೂಪೀಸ್ ಥಾಯ್ ಬಾಟ್, 500 ಥಾಯ್ ಬಾಟ್. ಅದು ನಮ್ಮ ಇಂಡಿಯನ್ ರುಪೀಸ್ಗೆ 1500 ಪರ್ ಪರ್ಸನಿಗೆ. ಅಲ್ಲೇ ಹೋಗಿ ನಾವು ಅಮೌಂಟ್ ಪೇ ಮಾಡಿ ಟಿಕೆಟ್ ನ ತಗೊಂಡ್ವಿ. ನಾವು ಇಲ್ಲಿಂದ ಏನ್ ಬುಕ್ ಮಾಡ್ಕೊಂಡು ಹೋಗಿಲ್ಲ. ಸ್ಯಾಂಚುರಿ ಆಫ್ ಟ್ರೂತ್ ಪ್ಲೇಸಸ್ ನ ನಾವು ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ನಾವು ಅಲ್ಕಜಾರ್ ಶೋಗೆ ಬುಕ್ ಮಾಡಿದ್ವಿ. ಅದು ನಾವು ಇಬ್ಬರೇ ಬುಕ್ ಮಾಡಿದ್ರಿಂದ ಬೇಗ 6:30 ಬುಕ್ ಮಾಡಿದ್ವಿ. ನೀವ್ ಏನಾದ್ರು ಲೇಟ್ ಆಗಿ ಹೋಗ್ತೀವಿ ಅಂತ ಪ್ಲಾನ್ ಇದ್ರೆ 8 o'clock ಬುಕ್ ಮಾಡ್ಕೊಳ್ಳಿ. ನಾವು ಬೇಗ ಬುಕ್ ಮಾಡಿ 6:30 ಬುಕ್ ಮಾಡಿದ್ರಿಂದ ನಾವು ಅಲ್ಲಿಂದ ಬೇಗ ಹೊರಟ್ವಿ. ಸ್ಯಾಂಚುರಿ ಆಫ್ ಟ್ರೂತ್ ನ ಅಷ್ಟೆಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ ನಮ್ ಕೈಲಿ. ಸೊ ಅಲ್ಲಿಂದ ನಾವು ಗ್ರಾಬ್ ಬುಕ್ ಮಾಡ್ಕೊಂಡು ಬಂದ್ವಿ. ಸೊ ಗ್ರಾಬ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಇದೆ, ನೋಡ್ಕೊಂಡು ನೀವು ಬುಕ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಅಲ್ಕಜಾರ್ ಶೋಗೆ ನಾವು ಟಿಕೆಟ್ ಬಂದು ನಾವು ಇಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ನಾವು. ಬಿಕಾಸ್ ನಾವು ಅಲ್ಲೋಗಿ ಬುಕ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಥಾಯ್ ಬಾಟ್ ಕಾಸ್ಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲೇ ಬುಕ್ ಮಾಡಿದ್ವಿ. ಪರ್ ಪರ್ಸನಿಗೆ ಇದು ಬಂದು 2500 ಪರ್ ಪರ್ಸನಿಗೆ. ನಾವ್ ಇದನ್ನ ಬಂದು ಕ್ಲೂಕ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಬುಕ್ ಮಾಡಿದ್ದು. ಪರ್ ಪರ್ಸನಿಗೆ 2500, ನಾವು 5000 ಆಯ್ತು. ಮತ್ತೆ ಇದು ಬಂದು VIP ಟಿಕೆಟ್. ಸೊ ನೀವು ಕಮ್ಮಿ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ನೀವು ನೋಡ್ಬಿಟ್ಟು ಕಮ್ಮಿ ಪ್ರೈಸಿಗೂ ಬುಕ್ ಮಾಡ್ಕೊಳ್ಳಿ. ನಾವು 1200 ಸ್ಟಾರ್ಟಿಂಗ್ ಪ್ರೈಸ್. ಸೊ ಇದು ಮಾತ್ರ ಸಖತ್ತಾಗಿತ್ತು ಅಲ್ಕಜಾರ್ ಶೋ. ನಾವು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದಂದ್ರೆ ಅಲ್ಕಜಾರ್ ಶೋ ಸಖತ್ತಾಗಿತ್ತು. ನೀವು ಮಸ್ಟ್ ಆಗಿ ಈ ಸ್ಯಾಂಚುರಿ ಆಫ್ ಟ್ರೂತ್ ಮತ್ತೆ ಅಲ್ಕಜಾರ್ ಶೋ ಎರಡನ್ನು ಮಿಸ್ ಮಾಡ್ಬೇಡಿ. ಹೋದ್ರೆ ಪಕ್ಕ ನೀವು ಅಲ್ಕಜಾರ್ ಶೋನ ಖಂಡಿತ ಮಿಸ್ ಮಾಡ್ಬೇಡಿ. ಸಖತ್ತಾಗಿತ್ತು. ಅವ್ರದ್ದು ಕಲ್ಚರ್ ಬೇಸ್ ಮಾಡಿ ಆ ಒಂದು ಏನಿರುತ್ತೆ ಡ್ಯಾನ್ಸ್ ಆಗಿರ್ಬೋದು ಸಖತ್ತಾಗಿತ್ತು. ನೀವು ಹೋದ್ರೆ ಪಕ್ಕ ಮಿಸ್ ಮಾಡ್ಬೇಡಿ. ಆ ಶೋ ಮುಗಿಸ್ಕೊಂಡು ನಾವು ಬಂದು ಟರ್ಮಿನಲ್ 21 ಪಟಾಯ. ಸೊ ಇದು ಒಂದು ಮಾಲ್ ಆಗಿರುತ್ತೆ. ಆ ಮಾಲ್ ಅಲ್ಲಿ ಒಂದೊಂದು ಕಂಟ್ರಿ ಏರ್ಪೋರ್ಟ್ ಹೇಗಿರುತ್ತೆ ಅನ್ನೋ ಒಂದು ಇದನ್ನ ಅಲ್ಲಿ ತೋರಿಸಿರ್ತಾರೆ. ಸೊ ನಿಮಗೆ ಟೈಮ್ ಇದ್ರೆ ಅದಕ್ಕೆ ಹೋಗಿ, ಇಲ್ಲಾಂದ್ರೆ ಅದಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ಬಂದು ಅದನ್ನ ಮುಗಿಸ್ಕೊಂಡು ನಾವು ಟೈಮ್ ಇದರಿಂದ ರನ್ವೇ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ಬಂದು ಫುಲ್ ಫುಡ್ ಸ್ಟ್ರೀಟ್. ನಮಗೆ ಬೇಕಾಗಿರೋಂತ ಒಂದು ಕ್ರೊಕೊಡೈಲ್ ಆಗಿರ್ಬೋದು ಎಲ್ಲಾ ಫುಡ್ ಅಲ್ಲಿ ಇರುತ್ತೆ. ನೀವು ಟ್ರೈ ಮಾಡಿ. ನಾನು ಟ್ರೈ ಮಾಡಿಲ್ಲ ಕ್ರೊಕೊಡೈಲ್ ನ, ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು. ಸೊ ನೆಕ್ಸ್ಟ್ ಡೇ ಬಂದು ನಾವು ಬಿಗ್ ಬುದ್ಧ ಟೆಂಪಲ್. ಸೊ ಆ ಬಿಗ್ ಬುದ್ಧ ಟೆಂಪಲ್ ನ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ ರೂಮ್ ಇಂದ 3 ಕಿಲೋಮೀಟರ್ಸ್, ಬೆಸ್ಟರ್ನ್ ಪಟಾಯಿಂದ 3 ಕಿಲೋಮೀಟರ್ಸ್ ಇತ್ತು. ಇದು ಬಂದು ನಾವು ಗ್ರಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ಆ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ನಾವು ಅದು ಒಂದು ಏನಂದ್ರೆ ಅವ್ರದ್ದೊಂದು ಟೆಂಪಲ್. ಸೊ ಅದನ್ನ ನಾವು ವಿಸಿಟ್ ಮಾಡಿದ್ವಿ. ನಮ್ ರೂಮಿಂದ 3 ಕಿಲೋಮೀಟರ್ಸ್ ಆಗಿತ್ತು. ಅಲ್ಲಿ ಏನ್ ಗೊತ್ತಾ, ಟಿಕೆಟ್ ಏನು ಇರ್ಲಿಲ್ಲ. ಹೋದ್ವಿ. ನಾವು ಬೆಳಿಗ್ಗೆ ಮಾರ್ನಿಂಗ್ ಬೇಗ ಓದಿದ್ರಿಂದ ಕ್ರೌಡ್ ಅಷ್ಟೆಲ್ಲ ಇರಲಿಲ್ಲ. ನೀವು ಬೇಗ ಹೋಗೋದಾದ್ರೆ. ಮತ್ತೆ ಇದು ಓಪನ್ ಟೈಮಿಂಗ್ಸ್ ಎಲ್ಲ ಗೂಗಲ್ ಅಲ್ಲಿ ನೋಡ್ಕೊಂಡು ಹೋಗಿ. ಒಂದೊಂದ್ ಟೈಮಲ್ಲಿ ಕ್ಲೋಸ್ ಆಗಿರುತ್ತಂತೆ, ಒಂದೊಂದ್ ಟೈಮಲ್ಲಿ ಓಪನ್ ಆಗಿರುತ್ತಂತೆ. ಸೊ ನೆಕ್ಸ್ಟ್ ಬಂದು ಅದೇ ಡೇ ನಾವು ಟೈಗರ್ ಪಾರ್ಕಿಗೆ ಹೋದ್ವಿ. ಟೈಗರ್ ಪಾರ್ಕಿಗೆ ಅಲ್ಲಿಂದ 10 ಕಿಲೋಮೀಟರ್ಸ್ ನಮ್ದು ಬಿಗ್ ಬುದ್ಧ ಟೆಂಪಲ್ ಇಂದ ಅಲ್ಲಿಗೆ 10 ಕಿಲೋಮೀಟರ್ಸ್ ಇತ್ತು.
ಇದು ಬಂದು ನಾವು ಗ್ರಾಬ್ ಬುಕ್ ಮಾಡ್ಕೊಂಡು, ಗ್ರಾಬ್ ಬುಕ್ ಅಂತ ಹೇಳಕ್ಕಾಗಲ್ಲ, ಅಲ್ಲಿ ಒಂದು ವೆಹಿಕಲ್ ಇತ್ತು. ಸೊ ಅವ್ರ ಹತ್ರ ಕೇಳ್ಕೊಂಡು ನಾವು ಕರ್ಕೊಂಡು ಹೋದ್ರು. ಸೊ ಅವ್ರು ಬಂದು ನಮ್ಮ ಹತ್ರ 100 ಬಾಟ್ ತಗೊಂಡ್ರು. 100 ಬಾಟ್ ಅಂದ್ರೆ 300 rupees ನಮ್ದು ಇಂಡಿಯನ್ ಪ್ರೈಸ್ ಬರುತ್ತೆ. ಸೊ 100 ಬಾಟ್ ನಾವು ಕೊಟ್ಬಿಟ್ಟು 4 ಮೆಂಬರ್ಸ್ ನಾವು ಹೋದ್ವಿ ಟೈಗರ್ ಪಾರ್ಕಿಗೆ. ಟೈಗರ್ ಪಾರ್ಕಿಗೆ ಎಂಟ್ರೆನ್ಸ್ ಫೀಸ್ ಮತ್ತೆ ಟೈಗರ್ ಪಾರ್ಕಿಗೆ ಟಿಕೆಟ್ಸ್ ಎಲ್ಲ ನಾವು ಇಂಡಿಯನ್ ರುಪೀಸ್ ಇಲ್ಲೇ ನಾವು ಬುಕ್ ಮಾಡ್ಕೊಂಡು ಹೋಗಿದ್ವಿ. ಅದು ಬಂದು ಟೈಗರ್ ಪಾರ್ಕ್ ಬಂದು ನಾವು ಇಲ್ಲೇ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ವಿ. ನೀವು ಹೋಗೋದಾದ್ರೆ ಇಲ್ಲಿಂದನೇ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ. ಅಲ್ಲೂ ಹೋದ್ರೆ ನಿಮ್ಗೆ ಬುಕ್ ಮಾಡ್ಕೊಂಡಲ್ಲ, ನೀವು ಅಮೌಂಟ್ ಕೊಟ್ಕೊಂಡು ಹೋಗ್ಬೋದು. ಬಟ್ ಅಲ್ಲಿ ಥಾಯ್ ಬಾಟ್ ಜಾಸ್ತಿ ಆಗಿರೋದ್ರಿಂದ ನಾವು ಇಲ್ಲೇ ಬುಕ್ ಮಾಡ್ಕೊಂಡು ಹೋದ್ವಿ. ಬಂದು ನಾವು ಬಿಗ್ ಟೈಗರ್, ಸೊ ಇದಕ್ಕೆ 1000 ಬಿಗ್ ಅಲ್ಲ ಮೀಡಿಯಂ ಟೈಗರ್ಗೆ ನಮ್ಮಿಬ್ರಿಗೆ 1595 rupees ಆಯ್ತು ಇಬ್ರಿಗೆ. ಸೊ ಅಲ್ಲಿ ಜಾಸ್ತಿ ಇತ್ತು. ಸೊ ಇಲ್ಲಿ ಅದು ಕಮ್ಮಿ, ನಮಗೆ ಒಂದು 200 ಬಾಟ್ 200 rupees 300 rupees ಡಿಫ್ರೆನ್ಸ್ ಬರುತ್ತೆ. ಆದ್ರಿಂದ ನಾವ್ ಇಲ್ಲೇ ಬುಕ್ ಮಾಡ್ಕೊಂಡು ಹೋದ್ವಿ. ಇನ್ನೊಂದು ಮೀಡಿಯಂ ಟೈಗರ್ ನೀವ್ ಏನ್ ಮಾಡಿ ಗೊತ್ತಾ, ತುಂಬಾ ಚಿಕ್ಕದಕ್ ಬೇಕಿದ್ರೆ ಹೋಗಿ, ನ್ಯೂ ಬಾರ್ನಿಗೆ ಹೋಗಿ. ಅದ್ನ ಇನ್ನೊಂದ್ ಏನ್ ಹೇಳ್ತಾರೆ, ಮೀಡಿಯಮ್ ಏನೋ ಚಿಕ್ಕದ ಅದಕ್ಕೆ ಹೋಗ್ಲೇಬೇಡಿ, ಯಾಕಂದ್ರೆ ಅದು ತುಂಬಾ ದೊಡ್ಡದಾಗಿತ್ತು. ಚಿಕ್ಕದಕ್ಕೆ ಹೋದ್ರೆ ತುಂಬಾ ಹೊತ್ತು ಆಟ ಆಡ್ಬೋದು, ಆ ತರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಅದಕ್ಕೆ ಬಂದು ಅಲ್ಲಿ 800 ಥಾಯ್ ಬಾಟ್ ಸೊನಾಗಪ್ಪ, 800 ಥಾಯ್ ಬಾಟ್ ಪರ್ ಅವರು ಅಲ್ಲೇ ಡೈರೆಕ್ಟ್ ಆಗಿ ಅಲ್ಲೇ ಅಮೌಂಟ್ ಕೊಟ್ಟು ಹೋದ್ರು. 800 ಥಾಯ್ ಬಾಟ್ ಅಲ್ಲಿ. ಮತ್ತೆ ಮಾರ್ನಿಂಗ್ ಮತ್ತೆ 9 to 6 ಇದು ಓಪನ್, 9 to 6 ಓಪನ್, ಮತ್ತೆ 9 to 11 AM ಇದು ಬೆಸ್ಟ್ ಟೈಮಿಂಗ್ಸ್. ಏನಂದ್ರೆ ಇಲ್ಲಿಗೆ ಹೋಗೋದಾದ್ರೆ 9 to 11 AM, ಬಿಕಾಸ್ ಯಾರು ಅಷ್ಟೊಂದು ಜನ ಬಂದಿರಲ್ಲ, ನಿಮಗೆ ಟೈಮ್ ಸಿಗುತ್ತೆ ಒಂಥರ ಆಟ ಆಡೋದಿಕ್ ಆಗ್ಬೋದು, ಎಲ್ಲದಕ್ಕೂ ಟೈಮ್ ಸಿಗುತ್ತೆ. ನೆಕ್ಸ್ಟ್ ಬಂದು ನಾವು ಟೈಗರ್ ಪಾರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ನಾವು ಜಮಿಟನ್ ಬೀಚ್ ಅಂತ ಅಲ್ಲೇ ಒಂದು ಬೀಚ್ ಇದ್ದಿದ್ರಿಂದ ನಾವು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದ್ವಿ. ಸೊ ನೀವು ಹೋಗೋದಾದ್ರೆ ಹೋಗಿ, ಇಲ್ಲಾಂದ್ರೆ ಬೇಡ, ಬಿಕಾಸ್ ನಮಗೆ ಟೈಮ್ ಇದ್ದಿದ್ರಿಂದ ನಾವು ಆ ಬೀಚಿಗೆ ಹೋದ್ವಿ. ಸೊ ನಾವು ಬಂದು ಜೊಮಿಟನ್ ಬೀಚ್ ಅಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಬಂದು ನಾವು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು 7:30 to 8 o'clock ನಾವು ರೆಡಿಯಾಗಿ ನಾವು ಪಟಾಯ ವಾಕಿಂಗ್ ಸ್ಟ್ರೀಟಿಗೆ ಹೋದ್ವಿ. ಇಲ್ಲಿಂದ ನಡ್ಕೊಂಡು ವಾಕೇಬಲ್ ಡಿಸ್ಟೆನ್ಸ್ ನಮ್ ರೂಮಿಂದ ನಮ್ಗೆ ವಾಕಿಂಗ್ ಸ್ಟ್ರೀಟ್ ಬಂದು. ಅಲ್ಲಿಂದ ನಾವು ಒಂದು 11:30 12 o'clock ನಾವು ಪಟಾಯ ಬೀಚಿಗೆ ಹೋಗಿ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ನಡ್ಕೊಂಡೇ ರೂಮಿಗೆ ಬಂದ್ವಿ. ನಡೆದಾನೆ ನಡ್ಕೊಂಡು ರೂಮಿಗೆ ಬಂದ್ವಿ. ಸೊ ನಿಮಗೆ ಬಂದು ಇಂಡಿಯನ್ ಫುಡ್ ಬೇಕು ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಕ್ಕನೂ ಇಂಡಿಯನ್ ಫುಡ್ ಇದೆ. ನೀವು ಥಾಯ್ ಫುಡ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಥಾಯ್ ಫುಡ್ ಎಕ್ಸ್ಪೀರಿಯನ್ಸ್ ಮಾಡಿ, ಚೆನ್ನಾಗಿರುತ್ತೆ. ನನಗೆ ಟೇಸ್ಟ್ ಇಷ್ಟ ಆಗ್ಲಿಲ್ಲ, ಬಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಕ್ಕನೂ ಸುತ್ತನೂ ಇಂಡಿಯನ್ ಫುಡ್ಸ್ ಇತ್ತು, ಅದು ಚೆನ್ನಾಗೂ ಇತ್ತು. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಡೇ ಬಂದು ಇದು 3rd ಡೇ, 3ನೇ ದಿನ ನಾವು ಬಂದು ಪಟಾಯ ಇಂದ ಬ್ಯಾಂಕಾಕ್ಗೆ ರಿಟರ್ನ್ ಆಗಿದ್ದಿನ. ಮತ್ತೆ ರಿಟರ್ನ್ ಬ್ಯಾಂಕಾಕ್ಗೆ, ಯಾಕಂದ್ರೆ ಬ್ಯಾಂಕಾಕ್ ಇಂದ ನಾವು ಪುಕೆಟ್ ಹೋಗ್ಬೇಕಾಗಿರೋದ್ರಿಂದ ನೆಕ್ಸ್ಟ್ ಡೇ ನಾವು ಬ್ಯಾಂಕಾಕ್ ಬರ್ತಿದ್ವಿ. ಬ್ಯಾಂಕಾಕ್ ಅಲ್ಲಿ ತುಂಬಾ ಪ್ಲೇಸಸ್ ಇದೆ, ಸೊ ಅದನ್ನ ವಿಸಿಟ್ ಮಾಡಕ್ಕೆ ನಾವು ಪಟಾಯ ಇಂದ ನಾವು ಬ್ಯಾಂಕಾಕ್ಗೆ ಗ್ರಾಬ್ ಅಲ್ಲೇ ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು. 2000 ಥಾಯ್ ಬಾಟ್ ಆಯ್ತು ನಮಗೆ. ಇದು ಬಂದು 2000 ಥಾಯ್ ಬಾಟ್, 3 hours ಜರ್ನಿ ನಮಗೆ. ಎಲ್ಲಿಂದ ಅಂದ್ರೆ ಪಟಾಯ ಟು ಬ್ಯಾಂಕಾಕಿಗೆ. ನಾವು ಹೋಗೋ ಹೊತ್ತಿಗೆ ರಾತ್ರಿ 9 o'clock ಕರೆಕ್ಟಾ. ಮಾರ್ನಿಂಗ್ 9 o'clock ನಾವು 6 o'clock ಹೊರಟ್ವಿ. 9 o'clock ನಾವು ರೀಚ್ ಆದ್ವಿ. ಸೊ ನಾವು ಮತ್ತೆ ರಿಟರ್ನ್ ಬ್ಯಾಂಕಾಕಿಗೆ ಬಂದು ಸ್ಟೇ ಮಾಡಿದಂತ ಹೋಟೆಲ್ ಬಂದು ಹೋಟೆಲ್ 7 days ಪ್ರೀಮಿಯಂ ಅಂತ. ಈ ಹೋಟೆಲ್ಗೆ ಪರ್ ಡೇಗೆ 1650 ಸಮಥಿಂಗ್, 1650 ಪರ್ ಡೇಗೆ. ರೂಮಿಗೆ 1650 rupees ತಗೊಂಡ್ರು. 2 days ಸ್ಟೇ ಮಾಡಿದ್ವಿ ನಾವು. ಇಂಡಿಯನ್ ರುಪೀಸ್, ಇದೆಲ್ಲ ಇಂಡಿಯನ್ ರುಪೀಸ್ ಅಲ್ಲಿ ನಾವು ಇಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ದು. ಈ ಹೋಟೆಲ್ಸ್ ನೆಲ್ಲ ನಾವು ಬುಕ್ ಮಾಡಿದ್ದು ಬಂದು ಹಗೋಡ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ. ನಾವೆಲ್ಲಾ ಹೋಟೆಲ್ ಬುಕ್ಕಿಂಗ್ಸ್ ಹಗೋಡ ಅನ್ನೋ ಒಂದು ವೆಬ್ಸೈಟ್ ಅಲ್ಲೇ ಬುಕ್ ಮಾಡಿದ್ವಿ. ನೀವು ಬುಕ್ ಮಾಡೋದಾದ್ರೆ ಅದರಲ್ಲೇ ಬುಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನಾವು ಅದನ್ನ ಮಾಡಿ ಸೊ ಚೆಕ್-ಇನ್ ಆಗಿ ನಾವು ಹೊರಟಿದ್ ಬಂದು ಸ್ನೇಕ್ ಫಾರ್ಮ್. ಬೆಳಿಗ್ಗೆ ಬೇಗ ಹೋಗಿದ್ವಿ, ನಮಗೆ 2 days ಟೈಮ್ ಇದ್ದಿದ್ರಿಂದ ಅವತ್ತಿನ ದಿನ ನಾವು ಅಲ್ಲಿ ಪ್ಲೇಸ್ ಕವರ್ ಮಾಡ್ಬೇಕಿತ್ತು. ಸೊ ಅದರಿಂದ ನಾವು ಫಸ್ಟ್ ಹೋಗಿದ್ದು. ಸೊ ನಾವು ಬಂದು ಬ್ಯಾಂಕಾಕ್ ಅಲ್ಲಿ ಫಸ್ಟ್ ವಿಸಿಟ್ ಮಾಡಿದಂತ ಪ್ಲೇಸ್ ಬಂದು ಸ್ನೇಕ್ ಫಾರ್ಮ್. ಈ ಸ್ನೇಕ್ ಫಾರ್ಮಿಗೆ ಎಂಟ್ರಿ ಫೀಸ್ ಬಂದು 200 ಥಾಯ್ ಬಾಟ್. ಇದು ಬಂದು 11 o'clockಗೆ ವೆನಮ್ ಎಕ್ಸ್ಟ್ರಕ್ಷನ್, ಮತ್ತೆ 2 o'clockಗೆ ಸ್ನೇಕ್ ಶೋ. ನೀವು ಹೋಗೋದಾದ್ರೆ 2 o'clock ಸ್ನೇಕ್ ಶೋಗೆ ಹೋಗಿ, ಬಿಕಾಸ್ ವೆನಮ್ ಎಕ್ಸ್ಪ್ರೆಷನ್ಗೆ
11 o'clock ಅಂದ್ರೆ 2 o'clock ವರೆಗೂ ನೀವು ಆಚೆ ಹೋಗ್ಬಿಟ್ಟು ಬರ್ಬೋದು, ಮತ್ತೆ ಆ ಟಿಕೆಟ್ ಯೂಸ್ ಮಾಡಿ ಒಳಗೆ ಬರ್ಬೋದು. ಬಟ್ ಅದು ಅಷ್ಟೊಂದೇನಿರಲ್ಲ. ಬಟ್ ನೀವು ಸ್ನೇಕ್ ಶೋಗೆ ಹೋಗಕ್ ನೋಡಿ. ಬೆಳಿಗ್ಗೆ ಏನ್ ಮಾಡಿ ಅಂದ್ರೆ ಪ್ಯಾಲೇಸ್ ಇದೆ ಅಲ್ಲಿ, ಗ್ರ್ಯಾಂಡ್ ಪ್ಯಾಲೇಸ್ ಇದೆ. ಸೊ ಬ್ಯಾಂಕಾಕ್ನ ಗ್ರ್ಯಾಂಡ್ ಪ್ಯಾಲೇಸಿಗೆ ಹೋಗಿ, ಸೊ ನಾವು ಹೋಗಿದ್ದ ದಿನ ಕ್ಲೋಸ್ ಆಗಿರೋದ್ರಿಂದ ನಾವ್ ಏನ್ ಮಾಡಿದ್ವಿ, ಫಸ್ಟ್ ಸ್ನೇಕ್ ಫಾರ್ಮಿಗೆ ಹೋದ್ವಿ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದು ನಾವು ಬಂದಿದ್ದು ವ್ಯಾಟ್ಪೋಗೆ ನಾವು ಬಂದು ಪರ್ ಪರ್ಸನಿಗೆ 300 ಬಾಟ್, ತಾಯಿ ಬಾಟ್ ಅದು ಪರ್ ಪರ್ಸನಿಗೆ. ಮಾರ್ನಿಂಗ್ 9 o'clock 8 o'clock ಸ್ಟಾರ್ಟ್ ಆಗುತ್ತೆ, ಓಪನ್ ಆಗುತ್ತೆ. ಅದು ನೈಟ್ 7:30 ವರೆಗೂ ಅದು ಓಪನ್ ಇರುತ್ತೆ. ನಾವಂತೂ 7:30 8 o'clock ವರೆಗೆ ಇದ್ಬಿಟ್ಟು ಆಚೆ ಬಂದ್ವಿ. ಚೆನ್ನಾಗಿತ್ತು. ಅಲ್ಲಿ ಏನಂದ್ರೆ ಫಸ್ಟ್ ಬುದ್ಧ ಇರ್ತಾರೆ, ಈ ತರನೇ ಸ್ಲೀಪಿಂಗ್ ಬುದ್ಧ ದೊಡ್ಡದಾಗಿತ್ತು, ದೊಡ್ಡದು. ಅದ್ ಮಾಡಿರೋದಕ್ಕೆ ಏನೇನೋ ಎಲ್ಲ ಒಂದು ಹಿಸ್ಟ್ರಿನೇ ಇತ್ತು, ಸಖತ್ತಾಗಿತ್ತು ಮಾತ್ರ. ಅದೊಂದು ಇದ್ರಲ್ಲೇ ಕಟ್ಟಿದ್ರು. ಆ ಪ್ಲೇಸ್ ನ ಮಾತ್ರ ಮಸ್ಟ್ ವಿಸಿಟ್ ಮಾಡಿ. ಸುತ್ತ ಅಷ್ಟು ಚೆನ್ನಾಗಿತ್ತು, ಅಷ್ಟು ಸೂಪರ್ ಆಗಿರೋ ಫೋಟೋ ತೆಗಿಬಹುದು, ಅಷ್ಟು ಚೆನ್ನಾಗಿತ್ತು. ಅನ್ನೋದಕ್ಕೆ ಒಂದು ಇದೆ ಅಂದ್ರೆ 4 ರಾಜರ ಮೆಮೋರಿಯಲ್, ಅವರು ಡೆತ್ ಆದ್ಮೇಲೆ ಅವರ ಒಂದು ಮೆಮೋರಿಯಲ್ ನ ಅಲ್ಲಿ ದೊಡ್ಡದಾಗಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸೊ 4 ಜನರ ಒಂದು ರಾಜರುಗಳ ಮೆಮೋರಿಯಲ್ ಇತ್ತು. ಸೊ ಸಖತ್ತಾಗಿತ್ತು. ಅದೊಂಥರ ಲೈಟಿಂಗ್ಸ್ ಅಷ್ಟು ಚೆನ್ನಾಗಿತ್ತು ಮಾತ್ರ ನೋಡೋದಿಕ್ಕೆ, ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪ್ಲೇಸು. ಹೋದ್ರೆ ಗ್ರ್ಯಾಂಡ್ ಪ್ಯಾಲೇಸ್, ಈ ವ್ಯಾಟ್ಪೋ, ಸ್ನೇಕ್ ಫಾರ್ಮ್ ಮಸ್ಟ್ ವಿಸಿಟ್ ಮಾಡಿ. ಅದು ಒಂದು ದಿನದಲ್ಲೇ ವಿಸಿಟ್ ಮಾಡ್ಬೋದು ಅನ್ಸುತ್ತೆ. 3 ಪ್ಲೇಸನ್ನು ನಾವು ಒಂದು ದಿನದಲ್ಲೇ ವಿಸಿಟ್ ಮಾಡ್ಬೋದು. ಸಖತ್ತಾಗಿತ್ತು ಮಾತ್ರ ಪ್ಲೇಸು. ನೆಕ್ಸ್ಟ್ ಬಂದು ಅಲ್ಲಿಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಬಂದಾಗ ಒಂದು ರಿವರ್ ಇತ್ತು. ಸೊ ಅಲ್ಲಿ ನಡ್ಕೊಂಡು ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ನಾವು ಅಲ್ಲಿಂದ 2 ಕಿಲೋಮೀಟರ್ ನಮ್ಮ ರೂಮಿಗೆ, ಸೊ ಹೋಟೆಲ್ 7 ಪ್ರೀಮಿಯಂಗೆ ನಾವೇನ್ ಮಾಡಿದ್ವಿ ಅಂದ್ರೆ ಮೆಟ್ರೋ ಟ್ರಾವೆಲ್ ಮಾಡ್ಬೇಕಂತ ಮೆಟ್ರೋದಲ್ಲಿ ನಾವು ರಿಟರ್ನ್ ರೂಮಿಗೆ ಬಂದ್ವಿ. ಡೇ 4 ಬಂದು ನಾವು ಸಫಾರಿ ವರ್ಲ್ಡ್, ಸೊ ಇದಕ್ಕೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ವಿ 500 ಥಾಯ್ ಬಾಟ್ ಕ್ಯಾಬಿಗೆ. ಸೊ ಅಲ್ಲಿ ಬಂದು ನಮಗೆ ಎಂಟ್ರಿ ಫೀಸ್ ಬಂದು ನಾವು ಆಲ್ರೆಡಿ ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋದ್ವಿ. ಎಂಟ್ರಿ ಫೀಸ್ ಬಂದು 3000 ಪರ್ ಪರ್ಸನಿಗೆ. ಇಲ್ಲಿ ಫುಡ್ ಇನ್ಕ್ಲೂಡೆಡ್, ಎಲ್ಲ ಶೋಸ್ ಇನ್ಕ್ಲೂಡೆಡ್, ಅಂಡ್ ಅಲ್ಲಿಂದ ಸಫಾರಿ ವರ್ಲ್ಡ್ ಅಂಡ್ ಮೆರೈನ್ ವರ್ಲ್ಡ್ ಎರಡಕ್ಕೂ ಸೇರಿ 3000 ಆಗಿರೋದ್ರಿಂದ ಫಸ್ಟ್ ನಿಮಗೆ ಸಫಾರಿ ವರ್ಲ್ಡ್ ಕರ್ಕೊಂಡು ಹೋಗ್ತಾರೆ. ಸಫಾರಿ ವರ್ಲ್ಡ್ ಅಂದ್ರೆ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲ ಅನಿಮಲ್ಸು ಅದ್ರ ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ನಾವು ಒಂದು ಬಸ್ ಏನಿರುತ್ತೆ ಅದರಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನು ಇನ್ಕ್ಲೂಡೆಡ್. ಸೊ ನೆಕ್ಸ್ಟ್ ಬಂದು ನೀವೇನ್ ಮಾಡ್ಬೇಕು, ಅರ್ಲಿಯಾಗಿ ಬೇಗ ಒಂದು 8 o'clock ಆ ತರ ಹೋದ್ರೆ ನಿಮಗೆ ಸಫಾರಿ ವರ್ಲ್ಡ್ ಗೆ 1 hour ಇರುತ್ತೆ. ಸೊ ನೀವು ಆ 1 hour ಮುಗಿಸ್ಕೊಂಡ್ರೆ ಮಾತ್ರ ನೀವು ಮೆರೈನ್ ವರ್ಲ್ಡ್ ಅಲ್ಲಿ 10 o'clock ಇಂದ ಶೋ ಸ್ಟಾರ್ಟ್ ಆಗುತ್ತೆ. ಒರಾಂಗುಟನ್ ಶೋ, ಮತ್ತೆ ಸೀ ಲಯನ್ ಶೋ, ಮತ್ತೆ ಕೌಬಾಯ್ ಶೋ, ಮತ್ತೆ ಎಲಿಫೆಂಟ್ ಶೋ, ಮತ್ತೆ ಡಾಲ್ಫಿನ್ ಶೋ, ಮತ್ತೆ ಬರ್ಡ್ ಶೋ, ಮತ್ತೆ ಸ್ಪೈವಾರ್ ಶೋ. ಇಷ್ಟು ಶೋಸ್ ನಮ್ಮ 3000 ಒಂದು ಅಮೌಂಟ್ ಅಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ನೀವು ಇಲ್ಲೇ ಬುಕ್ ಮಾಡ್ಕೊಂಡು ಹೋದ್ರೆ ಮಾತ್ರ 3000. ಅಲ್ಲಿ ನೀವು ಹೋಗಿ ಬುಕ್ ಮಾಡೋದಾದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಫುಡ್ ಇನ್ಕ್ಲೂಡೆಡ್. ಫುಡ್ ಏನಿರುತ್ತೆ ಅಂದ್ರೆ ಇಂಡಿಯನ್ ಬಫೆಟ್, ನಿಮಗೆ ಎಲ್ಲಾ ಕಂಟ್ರಿದು ಇರುತ್ತೆ. ನಾವ್ ಏನ್ ಮಾಡಿದ್ವಿ, ಇಂಡಿಯನ್ ಬಫೆಟ್ ಚೂಸ್ ಮಾಡಿದ್ವಿ, ಅದು ಇನ್ಕ್ಲೂಡೆಡ್ ಆಗಿರುತ್ತೆ. ಫುಡ್ ಮಾತ್ರ ಸಖತ್ತಾಗಿತ್ತು. ಸಫಾರಿ ವರ್ಲ್ಡ್ ನಾವು ಯಾವ್ದ್ರಲ್ಲಿ ಬುಕ್ ಮಾಡಿದ್ವಿ ಅಂದ್ರೆ ಕ್ಲೂಕ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿದ್ರಿ. 3000 ಪರ್ ಪರ್ಸನಿಗೆ ನೀವು ಬುಕ್ ಮಾಡೋದಾದ್ರೆ ಕ್ಲೂಕ್ ಅನ್ನೋ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಡೇ 5 ನಾವು ಬಂದು ಬ್ಯಾಂಕಾಕ್ ಇಂದ ಪುಕೆಟಿಗೆ ಸೊ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಇದು ಬಂದು ನಾವು ಬ್ಯಾಂಕಾಕ್ ಇಂದ ಪುಕೆಟಿಗೆ 3 hours ಜರ್ನಿ. ಸೊ ಬಂದು ಫ್ಲೈಟ್ ಬುಕ್ ಮಾಡಿದ್ವಿ, ಅದು ನಾವು ಇಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. 3000 rupees ಪರ್ ಪರ್ಸನಿಗೆ ನಾವು ಫ್ಲೈಟ್ ಬುಕ್ ಮಾಡಿದ್ವಿ. ಸೊ ಈ ಬುಕ್ಕಿಂಗ್ ಅಲ್ಲಿ ಏನಾಯ್ತು ಅಂದ್ರೆ ನಾವು ಬುಕ್ ಮಾಡ್ಬೇಕಾದ್ರೆ ಇಲ್ಲೇ ಬುಕ್ ಮಾಡಿದ್ದು. ಸೊ ನಮ್ಮಿಬ್ರಿಗೆ ಬುಕ್ ಮಾಡ್ಬೇಕಾದ್ರೆ 3000 ಇತ್ತು, ಮತ್ತೆ ನಮ್ಮ ಫ್ರೆಂಡ್ಸಿಗೆ ಬುಕ್ ಮಾಡ್ಬೇಕಾದ್ರೆ 200 ಜಾಸ್ತಿ ಆಯ್ತು. ಟೈಮಿಂಗ್ಸ್ ಅಲ್ಲಿ ಜಸ್ಟ್ ಒಂದು 10 ಸೆಕೆಂಡ್ ಇಲ್ಲ ಅಷ್ಟೊತ್ತಿಗೆ ಟಕ್ ಅವ್ರಿಗೆ ಚೇಂಜ್ ಆಗೋಯ್ತು ಅಮೌಂಟ್ ನಮ್ ಬುಕ್ ಮಾಡೋ ಹೊತ್ತಿಗೆ. ಅದಕ್ಕೆ ನೋಡ್ಕೊಂಡು ನೀವು ಬುಕ್ ಮಾಡಿ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಾವ್ ಏನ್ ಮಾಡಿದ್ವಿ, ಕ್ಯಾಬ್ ಯೂಸ್ ಮಾಡಿದ್ವಿ. ಯಾಕಂದ್ರೆ ಆ ಏರ್ಪೋರ್ಟ್ ಅಲ್ಲಿ ಒಬ್ರೊಬ್ರಿಗೆ 200 ಥಾಯ್ ಬಾಟ್ ಕೇಳ್ತಾ ಇದ್ರು ಪುಕೆಟಿಗೆ ಹೋಗಕ್ಕೆ. ಅಲ್ಲಿಂದ ನಾವು ಹೋಗಿದ್ದ ಏರ್ಪೋರ್ಟ್ ಅಲ್ವಾ, ಸೊ ಅಲ್ಲಿಂದ 1.5 hour ಇತ್ತು ನಾವು ಪುಕೆಟಿಗೆ ಹೋಗ್ಬೇಕಂದ್ರೆ. ಆ ಏರ್ಪೋರ್ಟ್ ಇಂದ ನಾವು ಹೋಗ್ಬೇಕಾಗಿದ್ದಂತ ಒಂದು ಹೋಟೆಲ್ಗೆ. ಸೊ 1.5 hour ಇದ್ದಿದ್ರಿಂದ ನಾವೇನ್ ಮಾಡಿದ್ವಿ, ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಅಲ್ಲಿ ನಮಗೆ 4 ಮೆಂಬರ್ಸ್ಗೆ 500 ಥಾಯ್ ಬಾಟ್ ಕೇಳಿದ್ರು. ಸೊ ನಾವು ಅದರಿಂದ ಹೋದ್ವಿ. 1.5 hour ಜರ್ನಿ. ಅಲ್ಲಿಂದ ನಾವು ಫ್ರೆಂಡ್ ಹೋಟೆಲ್ ಅಪಾರ್ಟ್ಮೆಂಟ್ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ನಾನು ಇದನ್ನ ನಿಮಗೆ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ನನಗೆ ಆ ಹೋಟೆಲ್ ಅಷ್ಟು ಇಷ್ಟ
ಇಷ್ಟ ಆಗ್ಲಿಲ್ಲ. 9500 rupees ನಮಗೆ ಪರ್ ಡೇ, ಒನ್ ಡೇಗೆ 9500 rupees. ಫುಡ್ ಇಲ್ಲ, ಏನು ಇಲ್ಲ, ಜಸ್ಟ್ ಒನ್ ಡೇಗೆ ನಾವು 9500 rupees 4 ಜನಕ್ಕೆ ಕೊಟ್ಟು ನಾವು ಅಲ್ಲಿ ಸ್ಟೇ ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದು ಅಲ್ಲೇ ಇರೋಂತ ಮುಂದೆ ನಾವು ಬೀಚಲ್ಲಿ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಪಟಾಂಗ್ ಬೀಚ್ ಸಖತ್ತಾಗಿತ್ತು. ನಾವು ಒನ್ ಡೇ ಫುಲ್ ಆಗಿ ಅಲ್ಲಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಅಲ್ಲಿ ಫುಡ್, ಅಲ್ಲಿ ಸ್ಟ್ರೀಟ್ ಫುಡ್ ಇತ್ತು, ಫುಡ್ ಎಲ್ಲ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಫುಡ್. ಮತ್ತೆ ನೈಟ್ ಏನ್ ಮಾಡಿದ್ವಿ, ಪಟಾಂಗ್ ವಾಕಿಂಗ್ ಸ್ಟ್ರೀಟಿಗೆ ಹೋದ್ವಿ, ಸಖತ್ತಾಗಿತ್ತು. ಆ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಥಿಂಗ್ಸ್, ಅದು ಇದು, ಡ್ರೆಸ್, ಆಲ್ಮೋಸ್ಟ್ ಎಲ್ಲಾದ್ನು ಅಲ್ಲೇ ಎಲ್ಲ ಸಿಗುತ್ತೆ ನಮಗೆ. ಏನಂದ್ರೆ ರೂಮಿಂದ ವಾಕಬಲ್ ಡಿಸ್ಟೆನ್ಸ್, ಎಲ್ಲಾನು ನಮಗೆ ರೂಮಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ಅಲ್ಲಿ ಎಲ್ಲಾ ಶಾಪಿಂಗ್ ಥಿಂಗ್ಸ್ ಇದ್ದಿದ್ರಿಂದ ನಾವು ಬುದ್ಧ ಆಗಿರ್ಬೋದು, ಈ ಬುದ್ಧ ಆಗಿದ್ದು ಎಲ್ಲ ನಾವು ಅಲ್ಲೇ ಪರ್ಚೇಸ್ ಮಾಡಿದ್ವಿ. ನೀವ್ ಏನ್ ಮಾಡ್ಬೇಕು, ಅಲ್ಲಿ 100 ಹೇಳಿದ್ರೆ ನೀವು 20 ಸ್ಟಾರ್ಟ್ ಮಾಡಿ, ಆಗ್ಲೇ ನಿಮಗೆ ಕಮ್ಮಿ ಪ್ರೈಸ್ ಮಾಡೋದು, ಇಲ್ಲಾಂದ್ರೆ ಅವ್ರು ಕಮ್ಮಿನೇ ಮಾಡೋದಿಲ್ಲ, ಎಷ್ಟಿರುತ್ತೆ ಅಷ್ಟೇ. ನಾವು 4-5 ಶಾಪಲ್ಲಿ ಬಾರ್ಗೇನಿಂಗ್ ಮಾಡಿ 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 ಲಾಸ್ಟ್ ನಮಗೆ ಲೋ ಪ್ರೈಸ್ ಎಲ್ಲ ಅನ್ಸ್ತು, ನಾವು ಅಲ್ಲೇ ತಗೊಂಡಿದ್ದು. ಡೇ 6 ಬಂದು ನಾವು ಡಿಫಿಲ್ ಹೌಸ್ ಹೋಟೆಲ್ ಅಲ್ಲಿ ಸ್ಟೇ ಮಾಡುದು. ಪರ್ ಡೇಗೆ 1800. ಚೆನ್ನಾಗಿತ್ತು ರೂಮು. ನೀವು ಬಂದ್ರೆ ಕನ್ಫರ್ಮ್ ಬುಕ್ ಮಾಡ್ಕೊಂಡು ಬನ್ನಿ. ಬೆಳಗ್ಗೆ ನಮಗೆ ಟೀ, ಕಾಫಿ ಮತ್ತೆ ಅಲ್ಲಿ ಬಿಸ್ಕೆಟ್ಸ್ ಎಲ್ಲಾமே ನಮಗೆ ಅವ್ರು ಪ್ರೊವೈಡ್ ಮಾಡಿದ್ರು. ಚೆನ್ನಾಗಿತ್ತು ರೂಮು. 2 days ನಾವು ಸಖತ್ತಾಗಿ ಅಲ್ಲಿ ಎಂಜಾಯ್ ಮಾಡಿದ್ವಿ, ಸ್ಟೇ ಮಾಡಿದ್ವಿ, ಸಖತ್ತಾಗಿತ್ತು. ನೀವು ಬಂದ್ರೆ ಅಲ್ಲಿ ಸ್ಟೇ ಮಾಡಿ. ಸೊ ನೆಕ್ಸ್ಟ್ ಬಂದು ಚೆಕ್ ಇನ್ ಆಗ್ಬಿಟ್ಟು ನಾವು ಬಂದು ಕೋರಲ್ ಐಲ್ಯಾಂಡ್ಗೆ ಹೊರಟ್ವಿ. ಕೋರಲ್ ಐಲ್ಯಾಂಡ್ಗೆ ನಮಗೆ ಕ್ಯಾಬ್ ಎಲ್ಲ ಇದು ಬಂದು ನಮಗೆ ಪ್ಯಾಕೇಜ್, ನಾವು ಪ್ಯಾಕೇಜ್ ಆಲ್ರೆಡಿ ನಾವು ಇಂಡಿಯಾದಲ್ಲೇ ನಾವು ಬುಕ್ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಪಿಕಪ್ ಡ್ರಾಪ್ ಎಲ್ಲ ನಮಗೆ ಅದರಲ್ಲಿ ಇನ್ಕ್ಲೂಡೆಡ್ ಇತ್ತು. ಸೊ ಏನ್ ಮಾಡ್ಬೇಕಂದ್ರೆ ಒಂದೊಂದು ಹೋಟೆಲಲ್ಲಿ ಮಾತ್ರ ನಮಗೆ ಪಿಕಪ್ ಅವೈಲಬಿಲಿಟಿ ಇತ್ತು. ನಾವು ಅದನ್ನ ನೋಡ್ಬಿಟ್ಟು ನಾವು ಈ ಡಿಫಿಲ್ ಹೌಸ್ ನ ಸೆಲೆಕ್ಟ್ ಮಾಡಿದ್ವಿ. ಬಿಕಾಸ್ ಲಾಂಗ್ ಡಿಸ್ಟೆನ್ಸ್ ಆದ್ರೆ ಅವ್ರು ನಮ್ಮನ್ನ ಪಿಕಪ್ ಮಾಡೋದಿಲ್ಲ. ಅದರಿಂದ ನಾವೇನ್ ಮಾಡಿದ್ವಿ, ಸ್ವಲ್ಪ ಹತ್ರ ಇರೋದನ್ನ ನೋಡ್ಬಿಟ್ಟು ನಾವು ಡಿಫಿಲ್ ಹೌಸ್ ನ ಚೂಸ್ ಮಾಡಿ ನಾವು ಅದಕ್ಕೆ ಹೋಗಿ ಪಿಕಪ್ ಮಾರ್ನಿಂಗ್ ಬಂದು ನಮಗೆ 7 o'clock ಪಿಕಪ್ ಮಾಡಿದ್ರು ಅವರು. ಇದು ಬಂದು 3100 rupees ಪರ್ ಪರ್ಸನ್ಗೆ ನಮಗೆ ಟೋಟಲ್ ಕೋರಲ್ ಐಲ್ಯಾಂಡ್ ಪ್ಯಾಕೇಜ್ ಇತ್ತು. ಅದು ಬಂದು ಫುಡ್ ಇತ್ತು. ಇದ್ರಲ್ಲಿ ಬಂದು ಏನೇನ್ ಇನ್ಕ್ಲೂಡೆಡ್ ಅಂತ ಹೇಳಿದ್ರೆ, ಕ್ಯಾಬ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಅಲ್ಲೊಂದು ಪ್ಲೇಸ್ ಅಲ್ಲಿ ಕೂರಿಸಿ ನಮಗೆ ಒಂದು ಟ್ಯಾಗ್ ಕಟ್ಬಿಟ್ಟು ಆಗ ಅವರು ನಮಗೆ ಟೀ ಮತ್ತೆ ಬಿಸ್ಕೆಟ್ಸ್ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡಿದ್ರು. ಅದಾದ್ಮೇಲೆ ನಮಗೆ ಮಧ್ಯಾಹ್ನ ಲಂಚ್ ಇತ್ತು. ಮತ್ತೆ ಈವ್ನಿಂಗ್ ಮತ್ತೆ ಹೊರಡ್ಬೇಕಾದ್ರೆ 2 ಪ್ಲೇಸ್, ರಚ್ಚಾ ಮತ್ತೆ ಕೋರಲ್, 2 ಐಲ್ಯಾಂಡ್ ನಮಗೆ ಕರ್ಕೊಂಡೋಗಿ ತೋರಿಸ್ತಾರೆ. ಅವೆರಡು ಐಲ್ಯಾಂಡ್ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ನಮಗೆ ಬೋಟ್ ಅಲ್ಲೇನೆ ಫ್ರೀ ಅಂತ ಹೇಳಕ್ಕಿಲ್ಲ, ಇದ್ರಲ್ಲೇ ಇನ್ಕ್ಲೂಡೆಡ್ ಫ್ರೂಟ್ಸ್ ಇನ್ಕ್ಲೂಡೆಡ್ ಇತ್ತು, ಫ್ರೂಟ್ಸ್ ಅಂಡ್ ಜ್ಯೂಸಸ್ ಇನ್ಕ್ಲೂಡೆಡ್, ಮತ್ತೆ ಸ್ನೋಕ್ಲಿನ್ ಇನ್ಕ್ಲೂಡೆಡ್ ಇತ್ತು. ಚೆನ್ನಾಗಿತ್ತು. ನೀವು ಬುಕ್ ಮಾಡೋದಾದ್ರೆ ಕ್ಲೂಕ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಸೊ ನೋಡ್ಬಿಟ್ಟು ಪ್ರೈಸ್ ನಾವು 3100 ಬುಕ್ ಮಾಡ್ಕೊಂಡಿದ್ವಿ. ನೀವು ನೋಡಿ 3100 ಇದ್ರೆ ಬುಕ್ ಮಾಡಿ, ಅದಕ್ಕಿಂತ ಕಮ್ಮಿ ಇದ್ರೆ ಇನ್ನೂ ಖುಷಿ. ಡೇ 7 ಫಿಫಿ ಐಲ್ಯಾಂಡ್ ನಾವು ಬುಕ್ ಮಾಡಿದ್ವಿ. ಇದು ಬಂದು ನಾವು ಗೆಟ್ ಯುವರ್ ಗೈಡ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನಾವು ಬುಕ್ ಮಾಡಿದ್ವಿ. ಪರ್ಸನ್ಗೆ ಇದು 7100 rupees ಚಾರ್ಜ್ ಮಾಡಿದ್ರು ನಮಗೆ. ಇದು ಬಂದು ಮಾರ್ನಿಂಗ್ ಪಿಕಪ್ ಅಂಡ್ ಡ್ರಾಪ್, ಅಲ್ಲಿ ಟೀ, ಕಾಫಿ ಅಂಡ್ ಸ್ನ್ಯಾಕ್ಸ್ ಇನ್ಕ್ಲೂಡೆಡ್, ಅಂಡ್ ಮಧ್ಯಾಹ್ನ ಲಂಚ್ ಇನ್ಕ್ಲೂಡೆಡ್, ಆಮೇಲೆ ಒಂದು ಐಸ್ ಕ್ರೀಮ್ ಸಖತ್ತಾಗಿತ್ತು, ಮ್ಯಾಗ್ನಮ್ ಐಸ್ ಕ್ರೀಮ್ ಇನ್ಕ್ಲೂಡೆಡ್, ಫ್ರೂಟ್ಸ್ ಇನ್ಕ್ಲೂಡೆಡ್, ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಏನ್ ಗೊತ್ತಾ, ಇದರಲ್ಲಿ ನಮಗೆ 8 ಪ್ಲೇಸಸ್ ಕವರ್, 8 or 9 ಪ್ಲೇಸಸ್ ಕವರ್ ಆಗುತ್ತೆ. ಫಸ್ಟ್ ಬಂದು ಬ್ಯಾಂಬೋ ಐಲ್ಯಾಂಡ್, ಆಮೇಲೆ ಮಂಕಿ ಬೇ, ಮತ್ತೆ ವೈಕಿಂಗ್ ಕೇವ್, ಮತ್ತೆ ಮಾಯಾ ಬೇ, ಮತ್ತೆ ಫಿಫಿ ಐಲ್ಯಾಂಡ್. ಮಾಯಾ ಬೇ ಲಾಸ್ಟ್. ಫಿಫಿ ಐಲ್ಯಾಂಡ್ ಅಲ್ಲಿ ನಮಗೆ ಫುಡ್ ಅಲ್ಲೇ ನಾವು ಇದ್ದಿದ್ದು, ನಮಗೆ ಕ್ಲಿಂಗ್ ಇತ್ತು. ಅದಾದ್ಮೇಲೆ ನಮಗೆ ಮಾಯಾ ಬೇ ಕರ್ಕೊಂಡು ಹೋದ್ರು. ಮಾಯಾ ಬೇ ಅಲ್ಲಿ ಸ್ವಲ್ಪ ಹೊತ್ತು ಒಂದು 1 hour ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೇನ್ ಗೊತ್ತಾ, ಇಲ್ಲಿ ಆಲ್ಮೋಸ್ಟ್ ನಮಗೆ ಎಲ್ಲಾ ಪಕ್ಕನು 1 hour ಮಾತ್ರ ಇತ್ತು. ಬಿಕಾಸ್ ಅಲ್ಲಿ ಅಷ್ಟೊಂದು ನಮಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮೇ ಸಿಗ್ಲಿಲ್ಲ. ಅಂದ್ರೆ ನೀರಲ್ಲಿ ಆಟಾಡ್ಲಿಕ್ಕೆ, ಪ್ಲೇಸಸ್ ನ ನೋಡಕ್ಕೆ ಚೆನ್ನಾಗಿತ್ತು. ಇದು ಬಂದು ನಿಮಗೆ ಇನ್ನೊಂದೇನ್ ಹೇಳ್ಬೇಕಂದ್ರೆ, ನೀವು ತುಂಬಾ ಹೊತ್ತು ನೀರಲ್ಲಿ ಆಟಾಡ್ಬೇಕು, ಈ ತರ ಗೇಮ್ಸ್ ನೆಲ್ಲ ಆಟಾಡ್ಬೇಕು ಅಂದ್ರೆ ನೀವು ಅಷ್ಟು ಕೋರಲ್ ಅಂಡ್ ರಚ್ಚಾ ಐಲ್ಯಾಂಡ್ ಹೋಗಿ. ಇದು ಬಂದು ನೀವು ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು. ತುಂಬಾ ಲಾಂಗ್ ನಾವು ಸಿ ಒಳಗೆ, ತುಂಬಾ ಲಾಂಗ್ ನೀವು ಸಿ ಒಳಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಫಿಫಿ ಇದ್ ಮಾಡಿ. ನೀವು ಹೋಗೋದಾದ್ರೆ 2 ಹೋಗಿ, ಬೇಜಾರಿಲ್ಲ. ಬಟ್ ನಾವ್ 2ಕ್ಕೂ ಹೋದ್ವಿ. ಬಟ್ ನನ್ಗೆ ಏನಂದ್ರೆ ಕೋರಲ್ ನಾವು ತುಂಬಾ ಎಂಜಾಯ್ ಮಾಡಿದೆ ಫಿಫಿಗಿಂತ. ಫಿಫಿಲಿ ಹೆಂಗಾಯ್ತು ಅಂದ್ರೆ ತುಂಬಾ ಟಯರ್ಡ್ ಆಗೋಯ್ತು. ಮತ್ತೇನ್ ಗೊತ್ತಾ, ಬರೀ ಪ್ಲೇಸಸ್ ನ ನೋಡಿದ್ವಿ, ತುಂಬಾ ಎಂಜಾಯ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಸಖತ್ತಾಗಿತ್ತು. ಮಸ್ಟ್ ವಿಸಿಟ್, ಎಲ್ಲಾನು ನೀವು ಮಸ್ಟ್ ವಿಸಿಟ್ ಮಾಡಿ. ನಾವು ಹೇಳಿದಂತ
ಒಂದು ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಟ್ರಿಪ್ನ ನಾವೇ ಇದು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಯಾವುದೇ ಒಂದು ಬೇರೆಯವ್ರ ಹತ್ರ ಕೇಳಿದಾಗ್ಲಿ ಯಾರದೇ ಒಂದು ಸಪೋರ್ಟ್ ಇಲ್ದಲೆ ಇದು ಓನ್ಲಿ ನಾವೇ ಪ್ಲಾನ್ ಮಾಡಿ ಒಂದು 2 months ಕುತ್ಕೊಂಡು ನಾವು ಪ್ಲಾನ್ ಮಾಡಿ ಯಾವ್ದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಯಾವ್ದಕ್ಕೆ ಎಷ್ಟು ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಸೊ ನಾವು ಮೋಸ್ಟ್ಲಿ ನಮಗೆ ಅಲ್ಲಿ ಎಕ್ಸ್ಪೆನ್ಸಸ್ ಮತ್ತೆ ಕಾಸ್ಟ್ ಆಗಿದ್ದು ಫುಡ್ ಮತ್ತೆ ಕ್ಯಾಬು ಇವೆರಡು. ಇನ್ನೆಲ್ಲ ನಾವು ಇಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ರಿಂದ ನಮಗೆ ಅಷ್ಟೊಂದು ಎಕ್ಸ್ಪೆನ್ಸಸ್ ಅಂತ ಅನಿಸ್ಲಿಲ್ಲ. ಸೊ ನೀವು ಮೋಸ್ಟ್ಲಿ ಹೋಗೋದಾದ್ರೆ ಏನ್ ಮಾಡಿ ಅಂದ್ರೆ ಇಲ್ಲಿಂದಾನೇ ಎಲ್ಲಾನು ಬುಕ್ ಮಾಡ್ಕೊಂಡು ಹೋಗಿ. ಎಲ್ಲ ಈ ಒಂದು ಫಿಫಿ ಆಗಿರ್ಬೋದು, ಮತ್ತೆ ಎಲ್ಲಾ ಒಂದು ಅದಕ್ಕೆ ಫಿಫಿ ಐಲ್ಯಾಂಡ್ಸ್ ಟೂರ್ ಪ್ಯಾಕೇಜಸ್, ಮತ್ತೆ ರೂಮು, ಮತ್ತೆ ಫ್ಲೈಟ್ಸ್ ಎಲ್ಲ ನೀವು ಇಲ್ಲಿಂದಾನೇ ಬುಕ್ ಮಾಡ್ಕೊಂಡು ಹೋಗಿ. ಮತ್ತೆ ರಿಟರ್ನ್ ನಾವು ಪುಕೆಟ್ ಇಂದ ಡೈರೆಕ್ಟ್ ನಮಗೆ ಬ್ಯಾಂಗ್ಳೂರಿಗೆ 5.5 hours ಅದೇ ಜರ್ನಿ. ನಮಗೆ ಅಲ್ಲಿಂದ ನಮಗೆ 10,100-200 rupees ಇತ್ತು ನಮಗೆ ಫ್ಲೈಟ್ ಚಾರ್ಜ್ ಒಬ್ರಿಗೆ, ಪರ್ ಪರ್ಸನ್ಗೆ ನಮಗೆ 10,100 ಫ್ಲೈಟ್ ಟಿಕೆಟ್ ಚಾರ್ಜ್ ಮಾಡಿದ್ರು. ಇದರಲ್ಲಿ ಮತ್ತೆ 10,000 rupees ನಾವು ಬುಕ್ ಮಾಡಿದ್ರಿಂದ ಕ್ಯಾಬಿನು ಮತ್ತೆ ಇದು ಚೆಕ್ಕಿನ್ ಅಲ್ಲಿ ನೀವು ಎಷ್ಟು ಬೇಕಿದ್ರೆ 20 kgs ಆಫ್ ಲಗೇಜಸ್ ರಿಟರ್ನ್ ನಾವು ತಗೋಬರಕ್ಕಿದ್ದೀರಿ. ನಾವು ಸ್ವಲ್ಪ ಥಿಂಗ್ಸ್ ಎಲ್ಲ ತುಂಬಾ ತಗೊಂಡ್ ಬಂದ್ವಿ. ಸೊ ನೋಡ್ಕೊಳ್ಳಿ, ಬುಕ್ ಮಾಡ್ಬೇಕಾದ್ರೆ ಸೇಫ್ ಆಗಿ ನಮ್ದು ಎಲ್ಲಾ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ನಮ್ ಥೈಲ್ಯಾಂಡ್ ಸೀರೀಸ್ ನ ನೋಡ್ಕೊಂಡು ಬಂದ್ರೆ ಮೋಸ್ಟ್ಲಿ ನೀವಾಗೆ ಈ ಟ್ರಿಪ್ ನ ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ. ಬಿಕಾಸ್ ನಾವು ಒಂದು ಹೇಗೆ ಹೇಳೋದು, ಪ್ಯಾಕೇಜ್ ಅಲ್ಲಿ ಹೋದ್ರೆ ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ಸೊ ಇದ್ರಲ್ಲೂ ಇದೇ ನೀವು ಹೋದ್ರೆ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಮ್ದು ಬಂದು ಥೈಲ್ಯಾಂಡ್ ಟೋಟಲ್ ಪ್ಯಾಕೇಜ್ ಅಂತ ಹೇಳಲ್ಲ, ಇದು ನಾವೇ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿಂದ ಫುಡ್, ಫ್ಲೈಟ್, ಕ್ಯಾಬ್ ಎಲ್ಲ ಒಂದು ಟೂರ್ ಪ್ಯಾಕೇಜ್ ಸೇರಿ ನಮ್ದು ಇಬ್ಬರಿಗೆ 1,20,000 rupees ಆಯ್ತು. ಇಂಡಿಯನ್ ರುಪೀಸ್ ಅಲ್ಲಿ 1,20,000 ನಾವು ಖರ್ಚು ಮಾಡಿದ್ವಿ. ಸೊ ನೀವು ಏನಾದ್ರು ಹೋಗೋದಾದ್ರೆ 60,000 rupees ಇದ್ರೆ ಸಾಕು, ಎಲ್ಲರೂ ಥೈಲ್ಯಾಂಡ್ಗೆ ಹೋಗ್ಬೋದು. ಸೊ ನೀವಾಗೆ ಪ್ಲಾನ್ ಮಾಡ್ಕೊಂಡು ಹೋಗಿ. ಇದು ಬಂದು ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ. ಸೊ ಥೈಲ್ಯಾಂಡಿಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಈ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಬೇಕು. ಬಿಕಾಸ್ ಇದನ್ನ ನಮಗೆ ಇಮಿಗ್ರೇಷನ್ ಪ್ರೋಸೆಸ್ ಅಲ್ಲಿ ಕೇಳ್ತಾರೆ. ಥೈಲ್ಯಾಂಡಿಗೆ ವಿಸಾ ಫ್ರೀ ಕಂಟ್ರಿ ಆಗಿರೋದ್ರಿಂದ ನಾವಿದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸೊ ಇದನ್ನ ಅಪ್ಲೈ ಮಾಡೋದು ತುಂಬಾ ಈಸಿ. ಸೊ ಫಸ್ಟ್ ಗೂಗಲಿಗೆ ಹೋಗ್ಬಿಟ್ಟು ಈ ತರ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ಈ ತರ ಒಂದು ಲಿಂಕ್ ತೋರಿಸುತ್ತೆ. ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಫಸ್ಟ್ ಅರೈವಲ್ ಕಾರ್ಡ್ ಅಂತ ಕ್ಲಿಕ್ ಮಾಡಬೇಕು. ಈ ತರ ಅರೈವಲ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ತರ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಬೇಕು. ಸೊ ಈ ತರ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಸೊ ಈ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ಸೊ ನಿಮ್ ನೇಮು, ಮಿಡಲ್ ನೇಮು, ಸೊ ಡೇಟ್ ಆಫ್ ಬರ್ತ್, ಜೆಂಡರು ಇದನ್ನೆಲ್ಲ ನೀವು ಕೊಟ್ರೆ ಸೊ ನೆಕ್ಸ್ಟ್ ಬಂದು ಕಂಟಿನ್ಯೂ ತೋರಿಸುತ್ತೆ. ಸೊ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಬಂದು ಟ್ರಿಪ್ ಅಂಡ್ ಅಕಾಮಿಡೇಷನ್ ಇನ್ಫಾರ್ಮೇಶನ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ದು ಅರೈವಲ್ ಅಂಡ್ ಪರ್ಪಸ್ ಆಫ್ ಟ್ರಾವೆಲ್, ಮೋಡ್ ಆಫ್ ಟ್ರಾವೆಲ್, ಮತ್ತೆ ಫ್ಲೈಟ್ ನಂಬರ್ ಇದನ್ನೆಲ್ಲ ಕೊಟ್ರೆ ನೆಕ್ಸ್ಟ್ ಬಂದು ಹೋಟೆಲ್ ಬುಕ್ಕಿಂಗ್ಸ್ ಇನ್ಫಾರ್ಮೇಶನ್ ಕೇಳುತ್ತೆ. ನೀವು ಆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಬಂದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಬಂದು ಯಾರು ಥೈಲ್ಯಾಂಡ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವ್ರು ಈ ಒಂದು ಪೇಜ್ ನ ಫಿಲ್ ಮಾಡ್ತಾರೆ. ಸೊ ನೀವೊಂದು ಫಿಲ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ, ಹೋಗೋರು ಫಿಲ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಈ ಫಿಲ್ಲಿಂಗ್ಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ಹೆಲ್ತ್ ಡಿಕ್ಲರೇಷನ್ ಅಂತ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದು ಕಂಟ್ರಿನ ಸೆಲೆಕ್ಟ್ ಮಾಡಬೇಕು. ಈ ಕಂಟ್ರಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಟ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇದು ಬಂದು ನಿಮ್ ಇನ್ಫಾರ್ಮೇಶನ್, ನೇಮು, ಡೇಟ್ ಆಫ್ ಬರ್ತ್, ಮತ್ತೆ ಇಲ್ಲಿ ಬುಕ್ಕಿಂಗ್ಸ್ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ತಪ್ಪು ಎಡಿಟ್ ಮಾಡ್ಕೋಬೇಕಂತ ಇದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ. ಸೊ ನೀವು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿ ಕಂಟಿನ್ಯೂ ಕೊಟ್ರೆ ಈ ತರ ಬರುತ್ತೆ. ಇದೇ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್. ಇದನ್ನ ಅಪ್ಲೈ ಮಾಡೋದಕ್ಕೆ ಯಾವುದೇ ಅಮೌಂಟ್ ಇಲ್ಲ, ಫ್ರೀ. ಸೊ ನೀವು ಇದನ್ನ ಗೂಗಲ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ, ಮಸ್ಟ್ ವಾಚ್ ಮಾಡಿ.